ಜಗತಿ ಜಗತಿ ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಕ್ಯಾಪ್ಟನ್ ಸುಜಯ್ ಹೆಗಡೆ ಅವರು ಶಿರಸಿಯಲ್ಲಿ ಯಾರಿಗೂ ಪರಿಚಯ ಇಲ್ಲ ಎಂದೇನಿಲ್ಲ, ತುಂಬ ಪ್ರಚಲಿತರೆ. ಅವರನ್ನು ಒಮ್ಮೆ ಮಾತಾಡ್ಸೋಣ. ಕ್ಯಾಪ್ಟನ್ ಸುಜಯ್ ಹೆಗಡೆ ಅವರೇ, ಜಗತಿ ಚಾನೆಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಧನ್ಯವಾದಗಳು. ಮೊದಲನೇದು, ನಿಮ್ಮ ಜೀವನದ ಬಗ್ಗೆ ಕೇಳೋದಕ್ಕಿಂತ ಮೊದಲು ಈ ಪ್ಲೇಸ್ ಬಗ್ಗೆ ಮಾತಾಡ್ತೇನೆ. ಕ್ಯಾಪ್ಟನ್ಸ್ ಕ್ಯಾಂಪ್ ಈ ಹೆಸರು ಯಾಕೆ ಬಂತು ನಂಗೆ ಗೊತ್ತಿಲ್ಲಾಗಿತ್ತು ಮೊದಲು. ಯಾಕೆಂದ್ರೆ ಇಲ್ಲಿ ಬಂದು ಕ್ಯಾಪ್ಟನ್ಸ್ ಕ್ಯಾಂಪ್ ಅಂತ ಮೇಜರ್ ಗಣಪತಿ ಹೆಗಡೆ ಅವ್ರು ಹೇಳಿದಾಗ ಇಲ್ಲಿ ಏನೋ ಮಿಲಿಟರಿ ವಾತಾವರಣ ಇರುತ್ತೆ, ಇಲ್ಲಿ ಏನೋ ತರಬೇತಿ ನಡೆಯುತ್ತೆ, ಏನೋ ಒಂದು ಸಮಥಿಂಗ್ ಇದೆ ಅಂದ್ಕೊಂಡಿದ್ದೆ. ಇಲ್ಲಿ ಬಂದಾಗ ತಿಳಿತು, ಇಲ್ಲಿನ ಪರಿಸರ ನೋಡಿದಾಗ. ಇಲ್ಲಿ ಬಂದವರು ತುಂಬಾ ಶಾಂತಿಯಿಂದ ಇರ್ತಾರೆ ಸರ್. ತುಂಬಾ ಖುಷಿ ಆಯ್ತು ಈ ವಾತಾವರಣ ನೋಡಿ. ಸರ್, ಈ ಕ್ಯಾಪ್ಟನ್ಸ್ ಕ್ಯಾಂಪ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಕ್ಯಾಪ್ಟನ್ಸ್ ಕ್ಯಾಂಪ್ ಹೇಳೋದು ಒಂದು ನೇಚರ್ ಕ್ಯಾಂಪ್ ಇದು. ಅಂಡ್ ನಮ್ಮ ಭಾಗದಲ್ಲಿ ಪರಿಸರ ರಿಲೇಟೆಡ್ ಒಂದು ಟೂರಿಸಂ ಸಲುವಾಗಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಬಯಸಿದಾಗ ನಾ ಯಾಕೆ ನಮ್ಮ ಜಾಗದಲ್ಲೇನೆ, ಬಿಕಾಸ್ ನಮ್ ಸಿರ್ಸಿಯಿಂದ ಇಷ್ಟು ಹತ್ರ ಇದೆ, ಶುರು ಮಾಡಬಾರ್ದು ಅಂತ ಅನಿಸ್ತು. ಆವಾಗ ಹೊಳೆದಿದ್ದೆ ಈ ಕ್ಯಾಪ್ಟನ್ಸ್ ಕ್ಯಾಂಪ್. ಸುಜಯ್ ಹೆಗಡೆ ಅವರೇ, ಇಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತದೆ? ಯಾಕೆಂದ್ರೆ ಕ್ಯಾಪ್ಟನ್ಸ್ ಕ್ಯಾಂಪ್ ಅಂದ್ರೆ ತಲೆಯಲ್ಲಿ ಬರೋದು, ನನಗೆ ಬರೋದು ಮಿಲಿಟರಿ ರಿಲೇಟೆಡ್ ಏನಾದ್ರೂ ನಡಿಬಹುದು ಅಂತ. ಈಗ ರೆಸಾರ್ಟ್ ಗಳೆಲ್ಲ ಬೇರೆ ಬೇರೆ ಹೆಸರುಗಳು ಇರ್ತವೆ, ಬೇರೆ ಬೇರೆ ತರ ಆಕ್ಟಿವಿಟೀಸ್ ನಡೀತಾ ಇರ್ತವೆ. ಇಲ್ಲೇನಾದ್ರು ಸಮ್ ಸ್ಪೆಷಲ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಎಸ್, ಅಬ್ಸಲ್ಯೂಟ್ಲಿ. ನಮ್ದು ನೇಚರ್ ಕ್ಯಾಂಪ್ ಆಗಿರೋದ್ರಿಂದ ಮೊದಲೇದಾಗಿ ನಾವು ಚಾರಣ ಅಥವಾ ಟ್ರೆಕಿಂಗ್ ಕರ್ಕೊಂಡು ಹೋಗ್ತೀವಿ. ಆಮೇಲೆ ತುಂಬಾ ಜನ ಬಾಟ್ನಿಸ್ಟ್ ಬರ್ತಾರೆ, ಯಾಕೆಂದ್ರೆ ನಾವು ವೆಸ್ಟರ್ನ್ ಘಾಟ್ಸ್ ನ ಮಧ್ಯದಲ್ಲಿರೋ, ಅಂದ್ರೆ ಸಹ್ಯಾದ್ರಿ ಬೆಟ್ಟಗಳ ಮಧ್ಯದಲ್ಲಿರೋದ್ರಿಂದ ಇಲ್ಲಿ ನೂರಾರು ಪ್ರಭೇದದ ಯಾವುದು ನಿಮ್ಮ ಮರಗಳಾಗಿರ್ಬೋದು ಅಥವಾ ವೈವಿಧ್ಯಮಯ ಸಸ್ಯಗಳಾಗಿರ್ಬೋದು ಕಾಣ್ಬೋದು. ಅದ್ರ ಮೇಲೆ ಸ್ಟಡಿ ಅವರು ಬರ್ತಾರೆ. ಅದ್ರ ಜೊತೆಗೆ ನಾವು ಬರ್ಡ್ ವಾಚಿಂಗ್ ಮಾಡ್ತೀವಿ, ಯಾಕೆಂದ್ರೆ ಇಲ್ಲಿ ಆಲ್ಮೋಸ್ಟ್ 70 ಸ್ಪೀಸೀಸ್ ಆಫ್ ಬರ್ಡ್ಸ್ ಹ್ಯಾವ್ ಬಿನ್ ಐಡೆಂಟಿಫೈಡ್ ಹಿಯರ್. ಸೊ ಅದನ್ನ ತೋರ್ಸೋಕೆ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಆರ್ಮಿ ಥೀಮ್ ಬೇಸ್ಡ್ ಕ್ಯಾಂಪ್ ಆಗಿರೋದ್ರಿಂದ ನಮ್ಮ ಹತ್ರ ಒಂದು ಆರ್ಮಿ ಆಬ್ಸ್ಟಿಕಲ್ ಕೋರ್ಸ್ ಇದೆ. ಅಲ್ಲಿ ನಮ್ದು ಯಾವ್ದಾದ್ರು ಗ್ರೂಪ್ ಬಂದ್ರೆ ಅಲ್ಲಿ ನಾವು ಆಕ್ಟಿವಿಟೀಸ್ ಮಾಡ್ತೀವಿ ಸ್ವಲ್ಪ ಪ್ರಮಾಣದಲ್ಲಿ. ಈಗ ಆರ್ಮಿ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಯಾವ ಪ್ರಮಾಣದಲ್ಲಿ ಟ್ರೈನಿಂಗ್ ಮಾಡ್ತಾರೆ ಹೇಳೋ ಒಂದು ಚಿರು ಪರಿಚಯವನ್ನ ಆ ಆರ್ಮಿ ಆಬ್ಸ್ಟಿಕಲ್ ಕೋರ್ಸ್ ಅಲ್ಲಿ ಕೊಡಬಹುದು. ಅದರ ಜೊತೆಗೆ ನಮ್ದೊಂದು ರೆಪೆಲಿಂಗ್ ಪಾಯಿಂಟ್ ಇದೆ, ಅಲ್ಲಿ ಹಗ್ಗದಿಂದ ಹಿಡಿಬಹುದು. ಒಂದು ಸಣ್ಣ ಫೈರಿಂಗ್ ರೇಂಜ್ ಇದೆ, ಅಲ್ಲಿ ನಾವು ಈ ಏರ್ ರೈಫಲ್ ಫೈರಿಂಗ್ ಅನ್ನ ಮಾಡಬಹುದು. ಒಂದು ಸಣ್ಣದು ಆರ್ಚರಿ ರೇಂಜ್ ಕೂಡ ಇದೆ. ಸೊ ಇದೆಲ್ಲ ಮಾಡಿಸ್ತೀವಿ. ಆದ್ರೆ ನಮ್ಮ ಮುಖ್ಯ ಉದ್ದೇಶ ಏನಿತ್ತು ಅಂತಂದ್ರೆ ಇಲ್ಲಿ ಬರುವ ಪ್ರತಿಯೊಬ್ಬರು ಒಂದು ಅಟ್ಲೀಸ್ಟ್ 5 ಇಲ್ಲಿನ ನೇಚರ್ ಬಗ್ಗೆ ಆಗಿರ್ಬೋದು, ಪಕ್ಷಿಗಳ ಬಗ್ಗೆ ಆಗಿರ್ಬೋದು, ಈವನ್ ಇನ್ಸೆಕ್ಟ್ಸ್ ಇಂದ ಗಿಡ ಏನೇ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡು ಹೋಗ್ಲಿ. ಬರೀ ರೆಸಾರ್ಟ್ ಆಗ್ಬಾರ್ದು. ರೆಸಾರ್ಟ್ ಅಲ್ಲಿ ಏನಾಗುತ್ತೆ, ನೀವು ಹೋಗ್ತೀರಾ, ಎಂಜಾಯ್ ಮಾಡ್ತೀರಾ, ಅದಾದ್ಮೇಲೆ ಯಾರಿಗೂ ನೆನಪೇ ಇರಲ್ಲ ಅದ್ರ ಬಗ್ಗೆ. ಸೊ ಇದು ಒಂದು ನೇಚರ್ ಕ್ಯಾಂಪ್ ಆಗಿರೋದ್ರಿಂದ ಇಲ್ಲಿಂದ ಸ್ವಲ್ಪ ಜನ ಏನಾದ್ರು ಅರಿವು ಮಾಡ್ಕೊಂಡು ಹೋಗ್ಲಿ ಪರಿಸರದ ಬಗ್ಗೆ ಹೇಳೋ ಒಂದು ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿದೆ. ಸುಜಯ್ ಹೆಗಡೆ ಅವರೇ, ನೀವೊಬ್ಬ ಬೆಸ್ಟ್ ಸ್ಪೋರ್ಟ್ಸ್ಮನ್ ಅಂತ ಕೇಳಿದ್ದೇನೆ. ಹಾಗೆ ನೀವು ಈ ದೇಶ ಸೇವೆಗೆ ಹೋಗ್ಲಿಕ್ಕೆ ಪ್ರೇರಣೆ ಏನು? ಮನೇಲಿ ಯಾರಾದ್ರೂ ಇದ್ರು ಅಥವಾ ನಿಮಗೆ ಅದು ಹೇಗೆ ಪ್ರೇರಣೆ ಆಯ್ತು? ಓಕೆ, ಇದೊಂದು ಬಾರಿ ಇಂಟ್ರೆಸ್ಟಿಂಗ್ ಕ್ವಶನ್. ಯಾಕೆಂತಂದ್ರೆ ಫಿಸಿಕಲಿ ಫಿಸಿಕಲಿ ತುಂಬಾ ಫಿಟ್ಟೇ ಇದ್ದೆ ನಾನು ಕಾಲೇಜ್ ದಿನಗಳಿಂದನು. ಆದ್ರೆ ಏನಾಯ್ತು ಅಂತಂದ್ರೆ ನನ್ನ ಕಸಿನ್ ಸಿಸ್ಟರ್ ಏನಿದ್ಲಲ್ಲ, ಅವರು ಒಂದು ಆರ್ಮಿ ಆಫೀಸರ್ ಮದುವೆ ಆದ್ರು, ಮೇಜರ್ ಗಣಪತಿ ಹೆಗಡೆ ಅಂತ ಹೇಳಿ, ನಿಮ್ಗೆ ಗೊತ್ತು ಅವ್ರನ್ನ. ಸೊ ನಾನು ಕಾಲೇಜಲ್ಲಿ ಫಸ್ಟ್ ವರ್ಷ ಇರ್ಬೇಕಾದ್ರೆ ಪಠಾಣ್ಕೋಟಿಗೆ ಹೋಗಿದ್ದೆ ಅವ್ರ ಮನೆಗೆ. ಹೋದಾಗ ನಮ್ಮ ಭಾವನ್ನ ಲೈಕ್ ಯೂನಿಫಾರ್ಮ್ ಅಲ್ಲಿ ನೋಡಿ, ಅಂಡ್ ಅಲ್ಲಿ ವಾತಾವರಣದಿಂದ ಹಿಡಿದು ಅಲ್ಲಿ ಮಾಡ್ತಾ ಕಾರ್ಯಚಟುವಟಿಕೆಗಳಿಂದ ಹಿಡಿದು ನೋಡಿ ನಂಗೆ ಭಾರಿ ಇಂಪ್ರೆಸಿವ್ ಆಯ್ತು. ನಾನು ಯಾಕೆ ಆರ್ಮಿಗೆ ಸೇರ್ಬಾರ್ದು ಅಂತ ಯೋಚನೆ ಬಂತು. ಸೊ ಅವಾಗಿನಿಂದ ನಾನು ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಅಂತ ಆಗತ್ತೆ UPSC ಇದು. ಸೊ ಅದಕ್ಕೆ ಪ್ರಿಪೇರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಆಗಿದ್ದಕ್ಕೆ ಸೊ ಆರ್ಮಿ ಜಾಯ್ನ್ ಆದೆ. ಸುಜಯ್ ಅವರೇ, ನಿಮ್ಮ ಯೋಗ ಅಂತ ಹೇಳ್ಬೋದು ಅಥವಾ ನಿಮ್ಮ ಸಾಮರ್ಥ್ಯನೋ ಗೊತ್ತಿಲ್ಲ, ಭಾರತದ ಸೇನಾಧಿಪತಿ ಉಪೇಂದ್ರ ದ್ವಿವೇದಿ ಅವರ ಭೇಟಿಯಾಗಿದ್ದೀರಾ ನೀವು. ಅವ್ರು ಭೇಟಿ ಆಗೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಅದ್ರ ಬಗ್ಗೆ ಹೇಳ್ತೀರಾ? ಓಕೆ, ಸೊ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಆಕ್ಚುಲಿ ನನಗೆ ತುಂಬಾ ಹೆಮ್ಮೆಯ ವಿಷಯ ಅಂದ್ರೆ ನಾನು 18 ಜಾಕ್ರಿಫ್ ಅಲ್ಲಿ ಸರ್ವ್ ಮಾಡಿದ್ದು, ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್. ಜನರಲ್ ಉಪೇಂದ್ರ ದ್ವಿವೇದಿ ಅವರು ಕೂಡ 18 ಜಾಕ್ರಿಫಲ್ ನಲ್ಲೇ ಸೇವೆ ಸಲ್ಲಿಸಿದ್ದಾರೆ. ಅಂಡ್ ಆ ಅಫಿಲಿಯೇಷನ್ ಮೊದಲಿಂದನೂ ಇತ್ತು.
ನಾನು ಅವರು ಆರ್ಮಿ ಚೀಫ್ ಆಗೋ ಮೊದಲು ತುಂಬಾ ಸಲ ಭೇಟಿಯಾಗಿದ್ದೀನಿ. ಬಟ್ ಆರ್ಮಿ ಚೀಫ್ ಆದ್ಮೇಲೆ, ಯಾಕೆಂದ್ರೆ ಭಾರತೀಯ ಸೇನಾ ಮುಖ್ಯಸ್ಥ ಆದ್ಮೇಲೆ ಅವ್ರನ್ನ ಭೇಟಿಯಾಗೋದು ಒಂದು ಅದ್ಭುತ ಕ್ಷಣಗಳಲ್ಲಿ ಒಂದು. ಅದೇನಾಯ್ತು ಅಂತಂದ್ರೆ ನಮ್ಮ ಯೂನಿಟಿನ ರೇಸಿಂಗ್ ಡೇ, ಅಂದ್ರೆ ಯೂನಿಟಿನ ಜನ್ಮದಿನದ ಸಂದರ್ಭದಲ್ಲಿ ಜನರಲ್ ದ್ವಿವೇದಿ ಅವರು ಎಲ್ಲ ಹಳೆಯ ಆಫೀಸರ್ಸ್ ಅನ್ನ ಅವರ ಮನೆಗೆ ಕರೆದಿದ್ರು. ಆ ದಿನದಲ್ಲಿ ನಮ್ಗೆ ಸ್ವಲ್ಪ ಅವ್ರ ಜೊತೆಗೆ ಪರ್ಸನಲ್ ಇಂಟ್ರಾಕ್ಷನ್ ಮಾಡೋಕೆ ಕಾಲ ಸಿಕ್ತು, ವಿಚ್ ಇಸ್ ವೆರಿ ನೈಸ್. ಅಂಡ್ ಅದು ಒಂದು ಹೆಮ್ಮೆಯೂ ಕೂಡ, ಅಂಡ್ ಅದರಿಂದ ತುಂಬಾ ರೆಸ್ಪಾನ್ಸಿಬಿಲಿಟಿ ಕೂಡ ಬರುತ್ತೆ ನಮ್ಮ ಯೂನಿಟ್ ಇಂದ ಅಥವಾ ನಮ್ಮ ರೆಜಿಮೆಂಟ್ ಇಂದ ಎಷ್ಟೋ ಜನ ಆಫೀಸರ್ಸ್ಗೆ ಅದು ಮೋಟಿವೇಶನ್ ಕೂಡ. ಸೊ ಅದೊಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು. ಸುಜಯ್ ಅವರೇ, ಈ ಕ್ಯಾಪ್ಟನ್ಸ್ ಕ್ಯಾಂಪ್ ಇದನ್ನ ಅಗ್ನಿವೀರ ತರಬೇತಿಗೂ ಕೂಡ ನಮ್ಮ ಶಿರಸಿಯಲ್ಲಿ ಅಗ್ನಿವೀರ ತರಬೇತಿ ಆಗಿತ್ತಲ್ಲ, ಅದಕ್ಕೂ ಕೂಡ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ. ಅಗ್ನಿವೀರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ತೊಡಗಿಸಿಕೊಳ್ಳುವಿಕೆ ಹೇಗಿತ್ತು? ಅದೇನಾಯ್ತು ಅಂತಂದ್ರೆ ನಮ್ಮ ಇಲ್ಲಿ ಭಾರತಿ ಏನು ಘಟಕ ಇದೆ ಇಲ್ಲಿ ಸಿರ್ಸಿಯಲ್ಲಿ ಅಗ್ನಿವೀರ ತರಬೇತಿಯನ್ನ ಶುರು ಮಾಡಿದಾಗ ನನಗೊಂದು ಅನಿಸ್ತು ಅಂತಂದ್ರೆ ನಮ್ಮ ಕ್ಯಾಂಪ್ ನಲ್ಲಿ ಹಾಗಿದ್ರು ನಾ ಹೇಳಿದಂಗೆ ಆರ್ಮಿ ಆಬ್ಸ್ಟಿಕಲ್ ಕೋರ್ಸ್ ನ ಸೆಟ್ ಮಾಡಿದೀವಿ. ಅಂಡ್ ಈ ಹುಡುಗರಿಗೆ ಸೆಲೆಕ್ಟ್ ಆದ್ಮೇಲೂ ಕೂಡ ಅವರು ಅಕಾಡೆಮಿಗೆ ಹೋದ್ಮೇಲೆ ಆರ್ಮಿ ಆಬ್ಸ್ಟಿಕಲ್ ಕೋರ್ಸ್ ನ ಮಾಡ್ಲೇಬೇಕಾಗತ್ತೆ. ಯಾಕೆ ಅದೊಂದು ಒಂದು ಅವಕಾಶ ಕೊಟ್ಟು ಇಲ್ಲಿ ಅವರಿಗೆ ಅದರಲ್ಲಿ ತೊಡಗಿಸಿಕೊಳ್ಳುವ ಒಂದು ಅವಕಾಶ ಕೊಡೋಣ ಅಂತ ಅನಿಸ್ತು. ಅಂಡ್ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಅಂಡ್ ನಮ್ಮ ಜಾಗದಲ್ಲಿ ಓಪನ್ ಜಾಗ ಹೆಚ್ಚಿಗೆ ಇರೋದ್ರಿಂದ ಏನಾದ್ರು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ಮತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ರೋಪ್ ಟ್ರೈನಿಂಗ್ ಇರ್ಬೋದು, ಅದೆಲ್ಲ ಇಲ್ಲಿ ಮಾಡೋಕೆ ಜಾಗ ಇರೋದ್ರಿಂದ ಅಗ್ನಿವೀರನ್ನ ಇಲ್ಲೂ ಒಂದ್ ಸ್ವಲ್ಪ ಅಂದ್ರೆ ಅವರು ಹೆಚ್ಚಾಗಿ ಟ್ರೈನ್ ಆಗಿದ್ದು ಸಿರ್ಸಿ ಟೌನ್ ಅಲ್ಲಿ, ಅಲ್ಲಿ ಸ್ಟೇಡಿಯಂ ಅಲ್ಲಿ ಆಗಿದ್ರು. ಬಟ್ ವಾರಕ್ಕೆ ಒಂದಿನ ಇಲ್ಲಿಗೆ ಬಂದು ಇಲ್ಲಿ ಆರ್ಮಿ ಆಬ್ಸ್ಟಿಕಲ್ ಕೋರ್ಸ್ ಆಗಿರ್ಬೋದು, ಮತ್ತೆ ಇಲ್ಲಿ ಓಪನ್ ಸ್ಪೇಸ್ ಅಲ್ಲಿ ಬಾಕಿ ಫಿಸಿಕಲ್ ತರಬೇತಿ ಇರೋದು ಅದನ್ನ ಕೂಡ ಇಲ್ಲಿ ಮಾಡಿದ್ವಿ. ಗ್ರೇಟ್ ಸರ್. ಸುಜಯ್ ಅವರೇ, ಈಗೇನು ಆರ್ಮಿಗೆ ಹೋಗಿ ಒಂದಷ್ಟು ಜನ ಸೈನಿಕರು ವಾಪಸ್ ಬಂದಿರ್ತಾರೆ, ಅವರಿಗಿನ್ನೂ ಏನು ಏಜ್ ಆಗಿರೋದಿಲ್ಲ, ಕೆಲಸ ಮಾಡೋ ವಯಸ್ಸು, ಒಂದಷ್ಟು ಜನರಿಗೆ ಓದೋ ವಯಸ್ಸು ಕೂಡ ಇರುತ್ತೆ. ಎಷ್ಟೋ ಜನರಿಗೆ ಬಂದವರಿಗೆ ಸರಿಯಾದ ನನಗೆ ತಕ್ಕಾದ ಕೆಲಸ ಸಿಗ್ಲಿಲ್ಲ ಅನ್ನೋ ಏನೋ ಒಂದು ಕಿರಿಕಿರಿ ಇರುತ್ತೆ. ಯಾಕೆಂದ್ರೆ ನಾನು ಕೆಲವರಲ್ಲಿ ಮಾತನಾಡಿದಾಗ ನನಗೆ ಬಂದಿದ್ದು ಒಂದು ಫೀಡ್ಬ್ಯಾಕ್ ಇದು. ಇನ್ನೊಂದು, ಎಷ್ಟೋ ಜನರಿಗೆ ಹೋಗಬೇಕು ಆರ್ಮಿಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇರುತ್ತೆ, ಯಾವುದೋ ಒಂದು ಸಣ್ಣ ಇದರಿಂದ ಅವರು ಡಿಸಪಾಯಿಂಟ್ ಆಗಿರ್ತಾರೆ. ಅವರಿಗೆ ನಿಮ್ಮ ಮೆಸೇಜ್ ಏನು? ಓಕೆ, ನಿಮ್ಮ ಮೊದಲೇ ಕ್ವಶನ್ ಏನಿತ್ತು ಅಂತಂದ್ರೆ, ಪ್ರತಿ ವರ್ಷ ಎಷ್ಟೋ ಜನ ಎಕ್ಸ್ ಸರ್ವಿಸ್ ಮೆನ್ ನಮ್ಮ ಸಿವಿಲ್ ವರ್ಲ್ಡ್ಗೆ ಬರ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ನೀವು ಹೇಳಿದ್ದು ಕರೆಕ್ಟ್ ಮಾಹಿತಿನೇ ಇದೆ. ಯಾಕೆಂತಂದ್ರೆ ತುಂಬಾ ಜನ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅಂಡ್ ಆ ಸ್ಟ್ರಗಲ್ ಏನಿದೆಯಲ್ಲ, ಆ ಸ್ಟ್ರಗಲ್ ಒಂದು ಶಾರ್ಟ್ ಟೈಮ್ ಇದ್ದೇ ಇರುತ್ತೆ. ಈಗ ನಾನು 2013 ಹೊರಗೆ ಬಂದಾಗ ಫಸ್ಟ್ ಒಂದು 2 ವರ್ಷ ನನಗೂ ಕೂಡ ಸಿವಿಲ್ ವರ್ಲ್ಡ್ ಅಲ್ಲಿ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗಿತ್ತು. ಯಾಕೆಂತಂದ್ರೆ ಆರ್ಮಿದಲ್ಲಿ ವೇ ಆಫ್ ಲೈಫ್, ವೇ ಆಫ್ ಫಂಕ್ಷನಿಂಗ್ ಏನಿದೆಯಲ್ಲ, ಅದು ಮತ್ತೆ ನಾರ್ಮಲ್ ಸಿವಿಲ್ ವರ್ಲ್ಡ್ ಅಲ್ಲಿ ತುಂಬಾ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ವರ್ಷ ಕಷ್ಟ ಆಗತ್ತೆ. ಬಟ್ ಅದು ಕೂಡ ಒಂದು ತರದ ಲರ್ನಿಂಗ್ ಅಂತಾನೆ ಅಂದ್ಕೊಂಡು ಅದನ್ನ 1-2 ಘಟ್ಟನ ದಾಟಿದ್ರೆ ಮುಂದೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ಯಾರೇ ಎಕ್ಸ್ ಸರ್ವಿಸ್ ಮೆನ್ ಹೊರಗೆ ಬರ್ತಾ ಇದ್ರಲ್ಲ, ಸೊ ಅವರಿಗೆ ಉದ್ದೇಶ ಏನು ಅಂತಂದ್ರೆ, ಇನಿಷಿಯಲಿ ಒಂದು ಸ್ವಲ್ಪ ದಿನ ನಿಮ್ಮ ಧೈರ್ಯವನ್ನ ಕುಂಗೆಡದೆ ಮುಂದುವರೆದ್ರೆ, ಛಲ ಇಟ್ಕೊಂಡ್ರೆ, ಆಮೇಲೆ ಒಂದ್ಸಲ ನೀವು 2 ವರ್ಷ ಆದ್ಮೇಲೆ ಸೆಟ್ಲ್ ಆದ್ಮೇಲೆ ನಿಮ್ಗೆ ತುಂಬಾ ಈಸಿ ಅಂತಾನೆ ಅನ್ಸುತ್ತೆ. ಅದು ಒಂದು. ಎರಡನೇದಾಗಿ ತುಂಬಾ ಯುವಕರು ಏನಾಗತ್ತೆ ಅಂತಂದ್ರೆ, ಯಾವ್ದೋ ಒಂದು ಎಕ್ಸಾಮ್ ಕ್ಲಿಯರ್ ಆಗದೆ, ಲೈಕ್ ಭಾರಿ ಇಚ್ಛೆ ಇರುತ್ತೆ ಅವರಿಗೆ ಆರ್ಮಿ ಹೋಗ್ಬೇಕು ಅಂತ ಹೇಳಿ, ಆದ್ರೆ ಎಕ್ಸಾಮ್ ಕ್ಲಿಯರ್ ಆಗಿರಲ್ಲ, ಎಲ್ಲೋ ಒಂದು ಹೈಟ್ ಅಲ್ಲೋ ವೇಟ್ ಅಲ್ಲೋ ಅಥವಾ ಒಂದು ಯಾವ್ದೋ ಒಂದು ಮೆಡಿಕಲ್ ಕಂಡೀಷನ್ ಇಂದನೋ ಜಾಯ್ನ್ ಆಗಕ್ ಆಗ್ತಾ ಇರಲಿಲ್ಲ. ಅವರಿಗೂ ನಾ ಹೇಳೋದಿಷ್ಟೇನೆ, ಮೊದಲೇದಾಗಿ ಒಳ್ಳೆಯ ನಾಗರಿಕರಾಗೋದು ತುಂಬಾ ಇಂಪಾರ್ಟೆಂಟು. ನೀವು ಅಟ್ಲೀಸ್ಟ್ ಟ್ರೈ ಮಾಡಿದಿರಲ್ಲ ಭಾರತೀಯ ಸೇನೆಗೆ ಜಾಯಿನ್ ಮಾಡಬೇಕು ಅಂತ ಹೇಳಿ, ಅದು ಒಂದು ಘನದಾರಿ ಉದ್ದೇಶ. ಅಂಡ್ ನೀವು ಎಲ್ಲೇ ಯಾವುದೇ ಕಂಪ್ನಿಯಲ್ಲಾಗಲಿ ಎಲ್ಲೇ ಕೆಲಸ ಮಾಡಿದ್ರು ಶ್ರದ್ಧೆ ಭಕ್ತಿಯಿಂದ ಮತ್ತೆ ದೇಶದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಂಡು ಮಾಡಿದ್ರೆ ನೀವು ಎಲ್ಲ ಕಡೆ ದೇಶ ಸೇವೆ ಮಾಡಬೇಕು ಅಂತಿಲ್ಲ, ಮುದ್ದಾಂ. ಯಾಕೆಂದ್ರೆ ತುಂಬಾ ಕೆಲಸ ಎಲ್ಲ ದೇಶ ಸೇವೆ ಅಂತ ಅನ್ಕೊಂಡು ಕೆಲಸ ಮಾಡಿ ಅಂತ ಹೇಳಬಹುದು. ಕ್ಯಾಪ್ಟನ್ ಸುಜಯ್ ಅವರೇ, ನಿಮಗೆ ಧನ್ಯವಾದ ಹೇಳಲಿಕ್ಕೆ ಪದಗಳಿಲ್ಲ ಅನ್ಬೋದು. ಯಾಕೆಂದರೆ ಇವತ್ತು ಇಡೀ ದಿನ ಕ್ಯಾಪ್ಟನ್ಸ್ ಕ್ಯಾಂಪಲ್ಲಿ ಅವಕಾಶ ಕೊಟ್ಟಿದ್ದೀರಾ, ಮತ್ತು ಎಲ್ಲರನ್ನೂ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀರಾ, ಮತ್ತು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಕ್ಯಾಪ್ಟನ್ಸ್ ಕ್ಯಾಂಪಿನ ಉದ್ದೇಶಗಳ ಬಗ್ಗೆ ಹೇಳಿದ್ದೀರಾ.
ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ ಪರವಾಗಿ. ಮತ್ತೆ ಇದೊಂದು ಕಿರುಕಾಣಿಕೆ, ನಾನೇ ಬರೆದ ಪುಸ್ತಕ. ನಮ್ಮದೊಂದು ಪ್ರಜ್ವಲ್ ಅಂತ ಟ್ರಸ್ಟ್ ಇದೆ. ಇದು ಸೇವೆ ಕಾರ್ಯವನ್ನು ಮಾಡ್ಲಿಕ್ಕೆ ಇದ್ದಂಥ ಟ್ರಸ್ಟು, ನಾನೇ ಸ್ಥಾಪನೆ ಮಾಡಿದ ಟ್ರಸ್ಟು. ಇನ್ನೊಂದು ಈ ಚಾನಲ್ಲು ಒಂದಷ್ಟು ಸೇವೆಯನ್ನು ಈ ಚಾನಲ್ ಮೂಲಕ ಜನರಿಗೆ ತಿಳಿಸೋಣ, ಸಮಾಜಕ್ಕೆ ನಮ್ಮಿಂದ ಆದದ್ದನ್ನು ಮಾಡೋಣ ಅನ್ನೋದು. ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಬೇಕು ನಮಗೆ. ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ ಅಂಡ್ ಇಲ್ಲಿ ನಮ್ಮ ಕ್ಯಾಪ್ಟನ್ಸ್ ಕ್ಯಾಂಪ್ ಅಲ್ಲಿ ಶೂಟಿಂಗ್ ಮಾಡಿದ್ದಕ್ಕೆ. ಅದರ ಜೊತೆಗೆ ನಿಮ್ಮ ಮುಂದಿನ ಸಮಾಜ ಸೇವೆಯಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಿ ಮುಂದೆ ಇನ್ನೂ ಹೆಚ್ಚು ಹೆಸರು ಮಾಡಿ ಅಂತ ನಾ ಬಯಸ್ತಾ ಧನ್ಯವಾದಗಳು. ಒಂದು ಜಗತಿ